ಜನರಿಗೆ ಎಲ್ಲರಿಗೆ ಹೇಳ್ತೇನೆ, ಐ ವಿಲ್ ಕಮ್ ಬ್ಯಾಕ್ ಬಟ್ ವಿತ್ ಬ್ಯಾಂಕ್ ಪ್ರಾಪರ್ ಬ್ಯಾಂಕ್. ಪ್ರೊಡ್ಯೂಸರ್ ಆರ್ ಆಕ್ಟಿಂಗ್, ಎಸ್ ಐ ವಿಲ್ ಡೂ ದ್ಯಾಟ್, ಬಟ್ ಡೆಫಿನೆಟ್ಲಿ ವಿಲ್ ಡೂ ಇಟ್. ನನಗೆ ಬಹಳ ಖುಷಿ ಆಯಿತು. ಆಫ್ಟರ್ ಸೋ ಮೆನಿ ಇಯರ್ಸ್ ಐ ಆಮ್ ಫೇಸಿಂಗ್ ದ ಕ್ಯಾಮರಾ. ಪಿಂಕಿ ಬಲ. ಸೊ ಸ್ನೇಹಿತರೆ, ಇದು ನಮ್ಮ ಗಿರೀಶ್ ಸರ್ ಅವರ ಶ್ರೀಮತಿ ಅಮ್ಮ. ನಮಸ್ಕಾರ. ನನಗೆ ಇದು ಇಂಡಸ್ಟ್ರಿ ನನಗೆ ತುಂಬ ಕೊಟ್ಟಿದೆ. ನನಗೆ ಲೈಕ್ ತುಂಬ ಕೊಟ್ಟಿದೆ ಅಂದರೆ ರೆಕಗ್ನೈಸೇಷನ್ ತುಂಬ ಕೊಟ್ಟಿದೆ. ಗಿರೀಶ ಗಿರೀಶ್ ಎಸ್ 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 ಆದರ್ಶ್. ಧೋನಿ ಸಾಗಲಿ ಗಿರೀಶ್. ಧೋನಿ ಸಾಗಲಿ ಗಿರೀಶ್. ನೂರೊಂದು ನೆನಪು. ಐ ವಿಲ್ ಕಮ್ ಬ್ಯಾಕ್. ಜನರಿಗೆ ಎಲ್ಲರಿಗೆ ಹೇಳ್ತೇನೆ, ಐ ವಿಲ್ ಕಮ್ ಬ್ಯಾಕ್ ಬಟ್ ವಿತ್ ಬ್ಯಾಂಕ್ ಪ್ರಾಪರ್ ಬ್ಯಾಂಕ್. Definitely I'll come back. Hope so. As a producer or acting, yes, I will do that, but definitely we'll do it. We'll come with the bank. ಪ್ರೊಡಕ್ಷನ್ ಒಬ್ಬ ಫ್ರೆಂಡ್ ಆಗಿ ಹೇಳ್ತೀನಿ, ಟೈಮ್ ನೋಡ್ಕೊಂಡು ಕೈ ಅದೇ ಟೈಮ್ ಇಲ್ಲದ್ರೆ ನಾನು ಯಾವಾಗ ಮಾಡ್ತಿದ್ದೆ. ಇವಾಗ ಇಟ್ಸ್ ನಾಟ್ right time. ನನ್ನ ಫ್ರೆಂಡು ಗಿರಿ, ನಾನು ಡೈರೆಕ್ಟರ್ ಗಿರಿ, ಪಿಕ್ಚರ್ ಮಾಡ್ಬಿಡೋಣ. ನೋ, ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಟೇಕ್ ಆಲ್ ದೋಸ್. ನೋ, ದಟ್ ಇಸ್ ವಾಟ್ ನಾನು ಅದೇ ಹೇಳಿದಲ್ಲ. ಜನರು ನೋಡಿ, ಸಿ ಫಸ್ಟ್ ಸ್ಟೋರಿ ಶುಡ್ ಬಿ ಅ ಹೀರೋ. ಗಿರಿ, ಇಲ್ಲಿ ಇವಾಗ ಸ್ಟೋರಿ ನಾವು ಚೆನ್ನಾಗಿ ಆಯ್ಕೆ ಮಾಡ್ಕೋತೀವಿ, ಸಿನಿಮಾ ಮಾಡ್ತೀವಿ. ಇಲ್ಲಿ ನಾವು ಎಡುತ್ತಿರೋದೇ ಮಾರ್ಕೆಟಿಂಗಲ್ಲಿ. ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡೋದು, ನೀವು ಒಳ್ಳೆ ಮನೆ ಕಟ್ತೀರಾ ಗಿರಿ, ಅದ್ಭುತವಾಗಿರೋ ಮನೆ ಕಟ್ತೀರಾ, ಆ ಮನೆ ಗೃಹ ಪ್ರವೇಶನ ನೀವು ಸರಿಯಾಗಿ ಮಾಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಯಾರು ಗೊತ್ತಾಗತ್ತೆ ನೀವು ಚೆನ್ನಾಗಿ ಕಟ್ಟಿದ್ದೀರಾ ಮನೆ ಅಂತ? ಸಿನಿಮಾ ನೀವು ಎಷ್ಟೇ ಚೆನ್ನಾಗಿ ಮಾಡಿ, ಆದರೆ ಅದರ ಪ್ರಮೋಷನ್ಗೆ ನೀವು ಒಂದು ಬಜೆಟ್ ಇಡಲೇಬೇಕಾಗತ್ತೆ. ಯಾಕೆಂದರೆ ಅದು ಜನಕ್ಕೆ ರೀಚ್ ಮಾಡಲೇಬೇಕು. ನಾನು ಅದೇ ಹೇಳಿದ್ದು. ನಾನು ನಿಮಗೆ ನೀನು ಬಜೆಟ್ ಇಟ್ಟು ಪಿಕ್ಚರ್ ಚೆನ್ನಾಗಿಂದ ಬಜೆಟ್ ಇಟ್ಟ ಮೇಲೆ ನಾವು ನೋಡಿ, ಐ ವಿಲ್ ಟೆಲ್ ಯು ಸಮಥಿಂಗ್. ದಟ್ ಈಸ್ ವಾಟ್ ಮೈ ಇಂಟೆನ್ಷನ್ ವಾಸ್. ನಾವು ಬಜೆಟ್ ಮಾಡ್ತೇವೆ, ಇದನ್ನು ಪಿಕ್ಚರ್ ಈಗ ಚೆನ್ನಾಗಿ ಬಂದಿದೆ, ಎಲ್ಲ ಬಂದಿದೆ ಅಂತ. ಜನರು ಅದನ್ನು ನೋಡಿ ನಾವು ಅದನ್ನೇ ತೃಪ್ತಿ ಪಡ್ತಾರೆ. ಮೂವಿ ನಾನು ಇನ್ನು ಇದರಲ್ಲಿ ನೋಡ್ತೇನೆ, ಅದು OTTಯಲ್ಲಿ ನೋಡ್ತೇನೆ. ಇದು ಪ್ರಾಬ್ಲಮ್ ಎಲ್ಲಿ ಆಗಿದೆ, ಅಲ್ಲಿ ಬಂದರೆ ಖರ್ಚು ಎಷ್ಟಾಗುತ್ತೆ ಗೊತ್ತಾ? ಕರೆಕ್ಟ್. ಕಾಮನ್ ಪೀಪಲ್ ರೀಚ್ ಆಗಬೇಕಾದ್ರೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ದೇರ್. ಅಲ್ಲ, ಟಿಕೆಟ್ ಫೇರು ಡೆಫಿನೆಟ್ಲಿ ಕಡಿಮೆ ಮಾಡಬೇಕು. ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ. ಇವಾಗ ಏನಾಗುತ್ತೆ ಗೊತ್ತಪ್ಪ, ಈಗ ಇದು ಒಂದು ಫೋನ್, ನಾನು ಯಾವ್ದು ಬ್ರ್ಯಾಂಡ್ ಹೆಸರುಗಳು ಹೇಳಕ್ಕೆ ಇಷ್ಟಪಡಲ್ಲ. ಈ ಫೋನ್ಗೆ ಈ ರೇಟು, ಇದಕ್ಕೊಂದು ಮಾರ್ಕೆಟ್ ಅಂತ ಮಾಡ್ತೀವಿ, ಇದಕ್ಕೊಂದಿಷ್ಟು ಕೋಟಿ ಅಂತ ಮಾರ್ಕೆಟ್ ಮಾಡ್ತೀವಿ. ಇದಕ್ಕಿಂತ ಸ್ವಲ್ಪ ಕಡಿಮೆ ಬ್ರ್ಯಾಂಡ್ ನೇಮು, ಇದಕ್ಕೊಂದಿಷ್ಟು ಕಡಿಮೆ ಬಜೆಟ್ ಮಾಡ್ತೀವಿ. ಇದು ರೆಗ್ಯುಲರ್ ಲೆಕ್ಕ, ಇದು ತಪ್ಪಂತ ಹೇಳ್ತಿಲ್ಲ. ನಾನು ಹೇಳೋದು ಇದಕ್ಕಿಂತ ಕಡಿಮೆನಾ? ಇವಾಗ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾಗಿಂತ ನಾನು ಮಾಡಿರೋ ಸಿನಿಮಾ ಮಾರ್ಕೆಟಿಂಗ್ ವೈಸ್ ಅಂದರೆ ಬಿಸ್ನೆಸ್ ವೈಸಲ್ಲಿ ಕಡಿಮೆ ಇದೆಯಾ? ಇದಕ್ಕೆ ನಾನು ಬಜೆಟ್ ಜಾಸ್ತಿ ಮಾಡಬೇಕು ಪ್ರಮೋಷನಲ್ಲಿ. ಇದ್ರ ಬಗ್ಗೆ ಗೊತ್ತಾಗಿ, ಯಾಕೆಂದ್ರೆ ಇದ್ರಲ್ಲಿ ನಾನು ಕಂಟೆಂಟ್ ಇಟ್ಟಿದ್ದೀನಿ. ಈ ಕಂಟೆಂಟ್ ಚೆನ್ನಾಗಿದೆ ಅಂತ ಜನ ಬಂದು ನೋಡೋದಕ್ಕೆ 10 ರೂಪಾಯಿ ಖರ್ಚು ಮಾಡೋ ಕಡೆ 15 ರೂಪಾಯಿ ಮಾಡಬೇಕು. 100% ನಮ್ಮ ಜನ ಬರ್ತಾರೆ. ನಾವು ಫಸ್ಟು ಇವತ್ತು ಜನ 100% ವ್ಯಾಲ್ಯೂ ಯುವರ್ ಪಾಯಿಂಟ್. ಇಷ್ಟು ಪರಿಸ್ಥಿತಿ ಮಧ್ಯದಲ್ಲಿ ಈ ಪರ್ಟಿಕ್ಯುಲರ್ ನಾನು ಬೆಂಗಳೂರು ಮಾತಾಡ್ತಾ ಇದ್ದೀನಿ. ಆ ಟ್ರಾಫಿಕ್ಕಲ್ಲಿ ಆಫೀಸ್ ಮುಗಿಸ್ಕೊಂಡು, ಆಫೀಸ್ ಸ್ಟ್ರೆಸ್ಸಲ್ಲಿ ಕಾರ್ ಓಡಿಸ್ಕೊಂಡು, ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಪಾರ್ಕ್ ಮಾಡಿ ಬಂದು ನೀನು ಸಿನಿಮಾ ಯಾಕೆ ನೋಡ್ಬೇಕು ಜನ? ವೈ ದೇ ವಾಂಟ್ ಟು ಸಿ ಮೈ ಫಿಲ್ಮ್ ಇಫ್ ಐ ಡೈರೆಕ್ಟ್. ಅದಕ್ಕೆ ಏನಕ್ಕೆ ಬರಬೇಕು, ಏನಕ್ಕೆ ಮಾಡಬೇಕು, ಅದನ್ನು ನಾವುಗಳು ವರ್ಕ್ ಮಾಡ್ಕೋಬೇಕು. ಅವ್ರು ಇವಾಗ 100, 200, 500 ಕೊಟ್ಟು ಬಂದು ಸಿನಿಮಾ ನೋಡಿದ್ರೆ ಹುಡುಗರು ವರ್ತು ಕೊಟ್ಟಿದ್ದಕ್ಕೂ ಬರಬೇಕು. ಒಂದು ಇದು ಬರಬೇಕು, ಇಲ್ಲ ಟಿಕೆಟ್ ರೇಟ್ ಕಡಿಮೆ ಮಾಡಬೇಕು. ಟಿಕೆಟ್ ರೇಟ್ ಕಡಿಮೆ ಮಾಡೋದು ನಮ್ಮ ಕೈನಲ್ಲಿಲ್ಲ. ಇದಕ್ಕೆಲ್ಲ ದೊಡ್ಡವರೆಲ್ಲ ಸೇರ್ಬಿಟ್ಟು ದೊಡ್ಡವರು ಅಂತ ಇದಾರೆ ಇಂಡಸ್ಟ್ರಿ, ಅವ್ರು ಅದನ್ನ ಮಾಡಬೇಕು, ಟೀಮ್ ಅಪ್ ಮಾಡಬೇಕು. ಅದನ್ನ ನಾನು ನೀವು ಕೂತ್ಕೊಂಡು ಮಾತಾಡಿದ್ರೆ ಇಲ್ಲಿ ಆಗಲ್ಲ. ಯಾರೋ ಇಬ್ರು ಕೆಲಸ ಇಲ್ದವರು ಕೂತ್ಕೊಂಡು ಮಾತಾಡಿದಾರೆ ಅಂತ ಜನ ಅನ್ಕೊಂತಾರೆ. ನಾವು ಮಾಡ್ಬೋದಾಗಿರೋದೇನೋ, ನೀನು 500 ರೂಪಾಯಿ ಕೊಡ್ತೀಯಪ್ಪ ನನ್ನ ಪಿಕ್ಚರ್ ನೋಡೋದಕ್ಕೆ, ನೀನು 500 ರೂಪಾಯಿ 1 ರೂಪಾಯಿ ಮೋಸ ಆಗಿದ್ರೆ ನಾನು ಸಿನಿಮಾ ಮಾಡಬೇಕು ಅಷ್ಟೇ. ಅದು ನಮ್ಮ ಕೈನಲ್ಲಿದೆ. ಸೊ ಅದು ಮಾಡುವಾಗ ಆಗ್ಲಿಗಿರಿ. ನನಗಂತೂ ನಾನು ಸಾಮಾನ್ಯವಾಗಿ ಪ್ರೋಗ್ರಾಮ್ ಮುಗಿಸ್ಬೇಕಾದ್ರೆ ಹೇಳ್ತೀನಿ, ನನಗೆ ಇಂಟರ್ವ್ಯೂ ಥರ ಇರಲಿಲ್ಲ, ಅವ್ನ ಫ್ರೆಂಡ್ ಜೊತೆ ಮಾತಾಡ್ದಂಗೆ. ಇದು ನಿಜವಾಗ್ಲೂ ಫ್ರೆಂಡ್ ಜೊತೆ ಕೂತ್ಕೊಂಡು ಅವ್ರ ಬಗ್ಗೆ, ಅವ್ರ ಲೈಫ್ ಬಗ್ಗೆ ಎಷ್ಟೋ ವಿಚಾರಗಳನ್ನು ನಾನು ಇವಾಗ ತಿಳ್ಕೊಂಡಂಗಾಯಿತು. ನನಗಂತೂ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ನಿಮ್ಗೇನು ಅನ್ನಿಸ್ತು? ನನಗೆ ಭಾಳ ಖುಷಿ ಆಯಿತು. ಆಫ್ಟರ್ ಸೋ ಮೆನಿ ಇಯರ್ಸ್ ಐ ಆಮ್ ಫೇಸಿಂಗ್ ದ ಕ್ಯಾಮರಾ ಒಂದು ಫೇಸ್ ಮಾಡ್ತೇನೆ. ಅಂದರೆ ಲೈಟ್ಸ್ ಎಲ್ಲ ಬರುವಾಗ ಭಾಳ ಒಂದು ಐ ರಿಮೆಂಬರ್ ದ್ಯಾಟ್ ಓಲ್ಡನ್ ಡೇಸ್. ಭಾಳ ಖುಷಿ ಆಯಿತು. ವೆರಿ ಹ್ಯಾಪಿ. ಆಗಲೇ ಫೋನ್ ಮಾಡಿದ ನಮ್ಮ ಸ್ನೇಹಿತರು ಫೋನ್ ತೆಗಿಲಿಲ್ಲ, ಈಗ ಮಾತಾಡ್ತಾರೆ ನೋಡಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಫೋನ್ ಮಾಡಿದೆ ಆಗ್ಲೇ ತೆಗಿಲಿಲ್ಲ. ರಘುರಾಮ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ರಘು ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ರಘು. ಸರ್, ಕ್ಯಾಮ್ರಾ ಆನ್ ಆಗಿದೆ ಅಂಡ್ ಸ್ಪೀಕರ್ ಫೋನ್ ಅಲ್ಲಿ ಇದ್ದೀನಿ. ನಿಮ್ಗೆ ಸರ್ಪ್ರೈಸ್ ಆಗುವಂತ ಒಂದು ವಿಚಾರ. ನಿಮ್ಮ ಒಬ್ಬ ಹಳೆ ಫ್ರೆಂಡು, ನಿಮ್ಮ ಹಳೆ ಫ್ರೆಂಡು
ನಿಮ್ ಜೊತೆ ಮಾತಾಡ್ಬೇಕಂತ. ಅವರು ಇವಾಗ ನಿಮ್ಮ ಹೆಸರು ಗೊತ್ತಾಗಿಲ್ಲ, ಇನ್ನು ನಿಮ್ ವಾಯ್ಸ್ ಕೇಳೋ ಗೊತ್ತಾಗಿಲ್ಲ. ಫೋನ್ ಕೊಟ್ಟಾಗ ನಿಮ್ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ. ಕಣ್ ಬಿಟ್ಕೊಂಡು ನೋಡ್ತಾ ಇದಾರೆ. ಸೊ ನಿಮಗೆ ಅವ್ರ ವಾಯ್ಸ್ ಕೇಳಿ ಕಂಡು ಹಿಡಿತೀರಾ ನೋಡಿ ಸರ್, ಒಂದ್ ನಿಮಿಷ. ನೀವು ಡೈರೆಕ್ಟರ್ ಕಂಡು ಹಿಡಿತೀರಾ ಮೋಸ್ಟ್ಲಿ. ಓ ಮೈ ಗಾಡ್, ಆದರ್ಶ್ ಹಾ ಚೆನ್ನಾಗಿದ್ಯಪ್ಪ. ಹಲೋ ಗಿರೀಶಾ? ಗಿರೀಶ್ ಗಿರೀಶ್ ಎಸ್ 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 ಆದರ್ಶ್. ಧೋನಿ ಸಾಗಲಿ ಗಿರೀಶ್. ಧೋನಿ ಸಾಗಲಿ ಗಿರೀಶ್. ಮತ್ತೆ ಎಲ್ಲಿದ್ದೀವಿ ಮಾರೆ? ಅದೇ ಬೆಂಗಳೂರಲ್ಲೇ ಇದೀನಿ, ಇಲ್ಲೇ ಇದೀನಿ. ಬರ್ತೇನೆ. ಐ ವಿಲ್ ಕಮ್, ವಿಲ್ ಮೀಟ್ ಒನ್ಸ್. ಪ್ಲೀಸ್ ಸರ್ಟನ್ಲಿ ಮೀಟ್ ಮಾಡೋಣ. ಹೇಗಿದೆ ಗಿರೀಶ್? ನಾನೀಗ ಮಂಗಳೂರಲ್ಲಿ ಇದ್ದೇನೆ ಆದರ್ಶ್. ಹೌದಾ, ಏನ್ ಬಿಸ್ನೆಸ್? ನಂದು ಹೋಟೆಲ್ ಬಿಸ್ನೆಸ್ ಮಾರೆ. ಮುಂಚೆನೇ ಹೋಟೆಲ್ ಬಿಸ್ನೆಸ್ ಅಲ್ಲ? ಹೋಟೆಲ್ ಇಂಡಸ್ಟ್ರಿ. ವೆರಿ ಗುಡ್ ಎಸ್ ಶೋರ್. ನಾನು ಮಂಗಳೂರು ಬಂದಾಗ ಡೆಫಿನೆಟ್ ಆಗಿ ಮೀಟ್ ಮಾಡ್ತೀನಿ. ಎಸ್ ಯು ಕಾಲ್ ಮಾಡ್ದಂಗ ಆದರ್ಶ್. ಓಕೆ ಆದರ್ಶ್ ಸರ್, ಹಾ ಈಗ ನಾನು ಇಂಟರ್ವ್ಯೂ ಮಾಡ್ತಾ ನಿಮ್ಮ ಕತೆ ಹೇಳ್ತಾ ಇದ್ದೆ. ನಿಮಗ್ ಜ್ಞಾಪಕ ಇದೆಯಾ? ಅಭಿನಯ ಥಿಯೇಟರ್ಗೆ ನೀವು ನಮ್ಮ ಮನೆಗ್ ಬಂದಿದ್ರಿ. ನಮ್ಮ ಮನೆಯಿಂದ ನಾನು ನೀವು ಹೋಗಿದ್ದು ಧೋನಿ ಸಾಗಲಿಗೆ. ನೀವು ಪೆನ್ ಕೊಟ್ಟೆ, ಪೆನ್ ಇಟ್ಕೊಳಪ್ಪ ಅಲ್ಲಿ ಸೈನ್ ಆಗ್ತಾರೆ, ಆಟೋಗ್ರಾಫ್ ಗಳಾಗ್ತದೆ ಅಂದ್ಬಿಟ್ಟು ನಾವು ಚಿಲ್ರೆಗಳೆಲ್ಲ ತಗೊಂಡ್ ಹೋಗಿದ್ವಿ. ಜ್ಞಾಪಕ ಇದೆಯಾ ನಿಮ್ಗೆ? ಹೌದು, ಚಿಲ್ಲರೆ ಬಿಸಾಕೋಕೆ ಯಾರು ನಮ್ಮನ್ನ ಗುರ್ತ ಹಿಡಿಲಿಲ್ಲ ಅವಾಗ. ಹೌದೌದು, ಪೆನ್ ತಗೊಂಡೋದ್ರೆ ಆಟೋಗ್ರಾಫ್ ಹಾಕೋಕೆ ಯಾರು ರೆಕಗ್ನೈಸ್ ಮಾಡಿಲ್ಲ. ಸೊ ಇದೆಲ್ಲ ಜ್ಞಾಪಿಸ್ಕೊಂಡ್ವಿ ಸರ್. ನಾನು ಅದೇ ಹೇಳ್ದೆ ಗಿರೀಶ್ಗೆ, ಇನ್ಫ್ಯಾಕ್ಟ್ ರೂಪಾಯರ್ಗೂ ಮಾತಾಡ್ದೆ. ಸೇರೋಣ ಧೋನಿ ಸಾಗಲಿ ಟೀಮ್ ನ ನಾವ್ ಒಂದು ರಿಯೂನಿಯನ್ ಮಾಡೋ, ಒಂದು ಗೆಟ್ ಟುಗೆದರ್ ಮಾಡೋಣ ಸರ್. ಮಾಡಿ ಒಂದು ಹೇಳ್ದೆ, ಮಾತಾಡ್ದೆ. ಪ್ರೊಡ್ಯೂಸರ್ ಮಧು ಅವ್ರಿಗೂ ಮಾತಾಡ್ದೆ, ಅವ್ರನ್ನ ಲೈನ್ ಅಲ್ಲಿ ತಗೊಂಡಿದ್ದೆ. ಸೌಂದರ್ಯ ಮೇಡಮ್ಗೆ ನಮ್ಮ ಟೀಮ್ ಇಂದ ಒಂದು ಟ್ರಿಬ್ಯೂಟ್, ಬಾಬು ಸರ್ಗೂ ಕೇಳಿ ನೋಡಿ, ಅವರು ಒಪ್ಕೊಂಡ್ರೆ ಒಂದು ವಿಲ್ ಡೂ ಸಮಥಿಂಗ್ ಸರ್, ಮಾಡೋಣ ಇದನ್ನ ಒಂದ್ಸತಿ. ಸರ್ಟನ್ಲಿ ಅಂಡ್ ಎಲ್ಲಾ ಜನಗಳಿಗೆ, ಇಲ್ಲ ನನ್ನ ಚಾನೆಲ್ ನಲ್ಲಿ ನೋಡ್ತಿರೋ ಜನಗಳಿಗೆ, ಇವರೇ ನಮ್ಮ ಆದರ್ಶ, ದುಂಬಿ ಆದರ್ಶ, ನನ್ನ ಒಳ್ಳೆ ಫ್ರೆಂಡು. ನಾವೆಲ್ಲ ಒಟ್ಟಿಗೆ ಕೆರಿಯರ್ ನ ಸ್ಟಾರ್ಟ್ ಮಾಡಿದವರು ಸರ್. ತುಂಬಾ ಜನ ನಿಮ್ನ ಇಂಟರ್ವ್ಯೂ ಕೇಳ್ತಾರೆ, ಆದರ್ಶ್ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂತ. ಅವ್ರಿಗೆ ನಿಮ್ ಪರವಾಗಿ ನಾನೇ ಒಂದು ಕೊಟ್ಬಿಟ್ಟಿದ್ದೀನಿ. ಏನಂತ, ಆದರ್ಶ್ ಅವರು ಕೆಲವು ಅವ್ರ ಪರ್ಸನಲ್ ರೀಸನ್ಸ್ ಇಂದ ಇಂಟರ್ವ್ಯೂ ಕೊಡ್ತಿಲ್ಲ. ಅವ್ರ ಇಂಟರ್ವ್ಯೂ ಅಂತ ಕೊಟ್ರೆ ಅದು ಫಸ್ಟ್ ನನಗೆ ಕೊಡೋದು ಅಂತ. ನಿಜ 100% ರಘು, ನಾವ್ ಇಬ್ರು ಒಂದೇ ಫಿಲ್ಮ್ ಅಂತ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ಎಸ್ ಸರ್. ಆದರ್ಶ್ ಅವರ ನಿಜವಾದ ಹೆಸರು ಈ ಮೂಲಕ ಹೇಳ್ತಾ ಇದೀನಿ, ರಮೇಶ್ ಅಂತ. ಸೊ ರಮೇಶ್ ಅವರು ಜೀವನದಲ್ಲಿ, ಸಿನಿಮಾದಲ್ಲಿ ಆದರ್ಶ ಇಟ್ಕೊಂಡ್ರು, ಆದರ್ಶ ಆದ್ರು. ಥ್ಯಾಂಕ್ ಯು ಸರ್ ಲೈನ್ ಬಂದಿದ್ದಕ್ಕೆ. ಅಂಡ್ ಗಿರೀಶ್ ಅವರು ಬಾಯ್ ಹೇಳ್ತಾ ಇದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್ ಗಿರೀಶ್. ಬಾಯ್. ಸೊ ಆದರ್ಶ ಜ್ಞಾಪಕ ಇದಾರಲ್ಲ? ಎಸ್ ವೆರಿ ಮಚ್. ಅವರು ಚೆನ್ನಾಗಿ ಟಿವಿನಲ್ಲಿ ದಂಡಪಿಂಡಿಗಳು ಅನ್ನೋ ಧಾರಾವಾಹಿ ಮಾಡಿದ್ರು, ತುಂಬಾ ಫೇಮಸ್ ಆದ್ರು. ಅಂಡ್ ಹಿ ಪ್ರೊಡ್ಯೂಸ್ಡ್, ಹಿ ಡೈರೆಕ್ಟೆಡ್ ದುಂಬಿ, ನಗೆ ಹಬ್ಬ, ಆಮೇಲೆ ಇನ್ನೊಂದು ಸಿನಿಮಾ, ಒಂದು ಹಾರರ್, ಹುಷಾರ್ ಅಂತ ಒಂದು ಸಿನಿಮಾ. ಮ್ಯೂಸಿಕ್ ಡೈರೆಕ್ಟರ್ ಆದ್ರು. ಚೆನ್ನಾಗಿ ಬೆಳೆದ್ರು ಗಿರಿ, ಚೆನ್ನಾಗಿ ಬೆಳೆದ್ರು. ಎಲ್ಲರೂ ಇವಾಗ ನೀವಾಗ್ಲಿ, ಆದರ್ಶ ಆಗ್ಲಿ, ರೂಪಾಯರ್ ಆಗ್ಲಿ, ಧೋನಿ ಸಾಗಲಿ ಟೀಮ್ಗಳು ಏನೇನಿತ್ತು, ಎಲ್ಲರೂ ನೀವು ನಿಮ್ ಕ್ಷೇತ್ರಗಳಲ್ಲಿ ಚೆನ್ನಾಗಿ ಬೆಳೆದಿದ್ದೀರಾ. ಸೊ ವೆರಿ ಹ್ಯಾಪಿ. ಸೊ ಸೊ ಸ್ನೇಹಿತರೆ, ಇದು ನಮ್ಮ ಗಿರೀಶ್ ಸರ್ ಅವರ ಶ್ರೀಮತಿ. ಅಮ್ಮ ನಮಸ್ಕಾರ. So I don't want to make you conscious. She's good in English and Hindi. Okay, Hindi I am very bad. English manageable English. No, I am also not having any great English. And ಸ್ನೇಹಿತರೆ, ಮೇಡಮ್ಗೆ ಹಿಂದಿ ಆ್ಯಂಡ್ ಇಂಗ್ಲೀಷ್ನಲ್ಲಿ ಫೆಮಿಲಿಯಾರಿಟಿ ಇರೋದ್ರಿಂದ ನಾನು ಇಂಗ್ಲೀಷ್ನಲ್ಲೇ ಕಮ್ಯುನಿಕೇಟ್ ಮಾಡಿದೆ. ನಾನು ಗೊತ್ತಿರೋ ಚೂರುಪಾರು ಇಂಗ್ಲೀಷ್ನಲ್ಲಿ, ತಪ್ಪಿದ್ರೆ ಕ್ಷಮಿಸಿ. ಆ್ಯಂಡ್ ಯುವರ್ ಹಸ್ಬೆಂಡ್ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸಿನ್ಸ್ ಫ್ರಮ್ 27 years we are friends. We both came to the industry together. So very happy I'm meeting him after ages. So first time I'm coming to your place, and he has given me opportunity to do his interview and document his life story. A small gift from my side. Just open it and see. My channel logo. Nimmi photo. Nice. So just I wanted to give it to you. Chennai Yamana. Thank you. This marble stone mele. You're beautiful, and he's still looking like our say 27 years back Dhoni Sagal hero. I'm hero in Kannada industry. Other I'm never been a hero. Allah, for a wife and a daughter, for kids always hero, father and husband is a hero. You like him again coming back to the industry if he acts? You just tell him. You just push him. Yes. Thank you for your time, and thank you. Hope you enjoy the gift. Thank you so much, ma'am. Thank you so much, ma'am. Thank you. ಸೊ ಸ್ನೇಹಿತರೆ, ಮೇಡಮ್ ಅವರು ಕ್ಯಾಮ್ರಾ ತುಂಬ ಮುಜುಗರ ಪಡೋರು, ಪಾಪ ನಮಗೋಸ್ಕರ ಬಂದು ಆ ಗಿಫ್ಟ್ನ ತೊಗೊಂಡೋದ್ರು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಒಂದು ಫ್ರೆಂಡ್ ಮನೆಗೆ ಬಂದು ಮಾತಾಡಿಕೊಂಡು ಅವ್ರ ಕುಟುಂಬನ ಮೀಟ್ ಮಾಡಿದ್ದು. ಮಕ್ಕಳು ಮೀಟ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಖಂಡಿತ ಮೀಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಿರಿ. Yes. Raghu, it was wonderful.
ಮೀಟಿಂಗ್ ಯು. ಥ್ಯಾಂಕ್ ಯು ಗಿರಿ. ರಿಲೇಷನ್ ನನ್ನ ಓಲ್ಡನ್ ಡೇಸನ್ನು ವಾಪಸ್ ಇದು ಮಾಡಿದೆ. ವೆರಿ ಹ್ಯಾಪಿ ಫಾರ್ ದ್ಯಾಟ್. ನನಗೆ ಇದು ಇಂಡಸ್ಟ್ರಿ ನನಗೆ ತುಂಬ ಕೊಟ್ಟಿದೆ, ನನಗೆ ಲೈಕ್ ತುಂಬ ಕೊಟ್ಟಿದೆ ಅಂದರೆ ರೆಕಗ್ನೈಸೇಷನ್ ತುಂಬ ಕೊಟ್ಟಿದೆ. ಬಟ್ ಐ ಕುಡ್ ಹ್ಯಾವ್ ಗ್ರೋನ್ ಸ್ಟಿಲ್ ಫರ್ದರ್. ಇನ್ನೂ ಚಾನ್ಸ್ ಇದೆ. ಎಸ್, ಐ ವಿಲ್ ಡೂ ದ್ಯಾಟ್. ದೇವರು ಇನ್ನೂ ಸೆಕೆಂಡ್ ಇನ್ನಿಂಗ್ಸ್ ಕೊಟ್ಟೆ ಕೊಡ್ತಾನೆ. ಅಕ್ಷಯ್ ಖನ್ನಾ ಅವ್ರಿಗೂ ಎಸ್ 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 ಬಿಫೋರ್ ದುರಂಧರ್ ಅಂತ ಹ್ಯಾಪ್ನಿಂಗ್ ಏನಾಗಿಲ್ಲ. ಕರೆಕ್ಟ್. ಆಫ್ಟರ್ ದುರಂಧರ್ ಇವತ್ತು ಅಕ್ಷಯ್ ಖನ್ನಾ ಏನಾಗಿದ್ದಾರೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಸೊ ನಮ್ಮ ಗಿರೀಶ್ಗೂ ಅದೇ ರೀತಿ ಆಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ. ನಮ್ಮ ಇಂಡಸ್ಟ್ರಿನಲ್ಲಿ ಇವತ್ತು ವಿಲನ್ಗಳ ಕೊರತೆ ಇದೆ. ಯುವರ್ ಫಿಸಿಕ್, ಯುವರ್ ವಾಯ್ಸ್ ಆ್ಯಂಡ್ ಯುವರ್ ಪರ್ಸನಾಲಿಟಿ ಆ ಒಂದು ಜಾಗನ ತುಂಬುತ್ತೆ ಅನ್ನೋದೊಂದು ನಂಬಿಕೆ ನನಗಿದೆ. ಖಂಡಿತ ಈ ಇಂಟರ್ವ್ಯೂ ಆದಮೇಲೆ ಡೆಫಿನೆಟ್ಲಿ ಕೆಲವ್ರ ಗಮನಕ್ಕಂತೂ ನೀವು ಬರ್ತೀರಾ. ನಾನು ಸಿನಿಮಾ ಸಿಕ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಬಟ್ ಯು ವಿಲ್ ಬಿ ನೋಟಿಸ್ಡ್ ಬೈ ಫ್ಯೂ ಅವರ್ ಇಂಡಸ್ಟ್ರಿ ಪೀಪಲ್. ನಮ್ಮ ಸಿನಿಮಾ ರಂಗದ ವ್ಯಕ್ತಿಗಳಂತೂ ಗಮನಿಸ್ತಾರೆ. ಅದು ಖಂಡಿತ ನನ್ನ ಸಂಪರ್ಕ ಮಾಡ್ತಾರೆ. ನಾನು ಖಂಡಿತ ನಿಮ್ಮನ್ನ ಏನಾಗುತ್ತೆ ವಿಲ್ ವರ್ಕ್ ಟುಗೆದರ್. ಎಸ್ ಗಿರಿ, ಟೀಮ್ ವರ್ಕ್ ಇಸ್ ಮೋರ್ ಇಂಪಾರ್ಟೆಂಟ್. ಅಲ್ಲ, ಅವತ್ತು ಹೇಳಿದ್ ನಾವು ಟೈಲರ್ ಅಂಗಡಿ ಶ್ರೀರಾಮ್ಪುರದಲ್ಲಿ ಮಳೆ ಬರ್ತಿರ್ಬೇಕಾದ್ರೆ, ಮಗ ಸಿನಿಮಾ ಹಿಟ್ ಆದ್ರೆ ನೀನು ಹೀರೋ ಆದ್ರೆ ಫ್ರಂಟ್ ಕ್ಯಾರೆಕ್ಟರ್ ಅನ್ನೋ ಸೈಡ್ ಕ್ಯಾರೆಕ್ಟರ್ ನನಗೆ ಕೊಡು ಅಂತ ಕೇಳಿದೆ. ಇವತ್ತಿಗೂ ನೀವೇನಾದರೂ ಮತ್ತೆ ದೊಡ್ಡ ಥರದಲ್ಲಿ ಮಾಡಿದ್ರೆ ಒಂದು ಪುಟ್ಟ ಕೆಲಸ ಏನಾದರೂ. ಥ್ಯಾಂಕ್ ಯು ಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಗಿರೀಶ್ ಶೆಟ್ಟಿ ಅವರ 101 ನೆನಪು, ಅವರ ಬದುಕಿನ ಕತೆ. ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಈ ರೀತಿಯ ಹಿರಿಯ ಕಲಾವಿದರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹಾಕಿ ಅವರ ಜೀವನದ ಕಥೆನ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಈ ಕಂಪ್ಲೀಟ್ ಮಂಗಳೂರು ಕುಂದಾಪುರ ಸೀರೀಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಗೇನ್ ವಿನೋದ್ ಆಳ್ವ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದನೇ ಮತ್ತೆ ಗಿರೀಶ್ ಅವರು ನನಗೆ ಕನೆಕ್ಟ್ ಆಗಿದ್ದು. ಥ್ಯಾಂಕ್ ಯು ವಿನೋದ್ ಅಣ್ಣ. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ. ಈ ನೆನಪು ನೋವಿನಲ್ಲಿ ನೆನಪಿದೆ, ಆ ನಲಿವಿನಲ್ಲಿ ನೆನಪಿದೆ. ಸೊ ಸ್ನೇಹಿತರೆ, ಇದಾಗಿತ್ತು ಕರಾವಳಿಯ ಕಥೆಗಳಿನ ಒಂದು ಸರಣಿ. ಗಿರೀಶ್ ಶೆಟ್ಟಿ ಅವ್ರ ಸಂದರ್ಶನ ಮುಗಿದ ಮೇಲೆ ನಮ್ಮನ್ನು ಒಂದೊಳ್ಳೆ ಕಡೆ ಊಟಕ್ಕೆ ಕರ್ಕೊಂಡೋಗಿ ಊಟ ಕೊಡಿಸಿ ಪ್ರೀತಿಯಿಂದ ನನ್ನ ಅಲ್ಲಿಂದ ಕಳಿಸ್ಕೊಟ್ರು. ವಾಪಸ್ಸು ನಾನು ನಮ್ಮ ಬೆಂಗಳೂರು ಕಡೆಗೆ ಬಂದೆ. ಬೆಂಗಳೂರಿಗೆ ಬಂದು ಇನ್ಮೇಲಿಂದ ಮುಂದಿನ ದಿನಗಳಲ್ಲಿ ಇಲ್ಲಿನ ಸರಣಿಗಳ ಪ್ರಸಾರ ಆಗುತ್ತೆ. ಸೊ ಇದಕ್ಕೆ ಸಹಕರಿಸಿದ ಎಲ್ಲ ನನ್ನ ಟೆಕ್ನಿಕಲ್ ಟೀಮ್ಗೆ, ಎಲ್ಲ ನನ್ನ ಗೆಸ್ಟ್ಗಳಿಗೆ, ಪ್ರತಿಯೊಬ್ಬರಿಗೂ ನಮಸ್ಕಾರಗಳನ್ನ ತಿಳಿಸ್ತೀನಿ. ಕರಾವಳಿಯ ಕಥೆಗಳು ಇಲ್ಲಿಗೆ ಈಗ ಈ ಸಂಚಿಕೆಯಿಂದ ಮುಕ್ತಾಯ ಆಗಿದೆ. ನಮಸ್ಕಾರ.